ನಂದಿನಿ ಪ್ರಾಡಕ್ಟ್ಗಳು ತುಂಬ ಹಾರ್ಮ್ಫುಲ್ ಆ್ಯಂಡ್ ಅದರಲ್ಲಿ ಕೆಮಿಕಲನ್ನು ಯೂಸ್ ಮಾಡ್ತಾ ಇದ್ದಾರೆ, ಯಾವುದೇ ನೈಸರ್ಗಿಕ ಪದಾರ್ಥಗಳನ್ನು ಆ ಪ್ರಾಡಕ್ಟ್ಗಳಲ್ಲಿ ಯೂಸ್ ಮಾಡ್ತಾ ಇಲ್ಲ ಅಂತ ಒಂದು ಆರೋಪವನ್ನು ಮಾಡಿ ಬೆಂಗಳೂರಿನ ಖ್ಯಾತ ಹಾಸ್ಪಿಟಲ್ ಒಂದರ ವೈದ್ಯ ಡರ್ಮಟಾಲಜಿಸ್ಟ್ ಶರಣ್ಯ ಪದ್ಮ ಅನ್ನುವಂಥವ್ರು ಒಂದು ರೀಲನ್ನು ಮಾಡಿದ್ರು. ಸೊ ಅವರ ವಿರುದ್ಧ ಈಗ KMF ದೂರನ್ನು ದಾಖಲಿಸಿದೆ. ಡಾಕ್ಟರ್ ಶರಣ್ಯ ಪದ್ಮ ಅವರು ಇತ್ತೀಚೆಗೆ ಅಂದರೆ ಫೆಬ್ರವರಿ 8ಕ್ಕೆ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ರು. ಸೊ ಅದರಲ್ಲಿ ಈ ನಂದಿನಿ ಪ್ರಾಡಕ್ಟ್ಗಳೇನಿದೆ ಅದರಲ್ಲಿ ಹಾರ್ಮ್ಫುಲ್ ಕೆಮಿಕಲನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಲಾಂಗ್ ಟರ್ಮಲ್ಲಿ ಕನ್ಸ್ಯೂಮ್ ಮಾಡೋದ್ರಿಂದ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಕೂಡ ಇದೆ ಆ್ಯಂಡ್ ಚರ್ಮಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಯಿಲೆ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ರು. ಅದರ ಜೊತೆಗೆ ನಂದಿನಿ ಪ್ರಾಡಕ್ಟ್ಗಳಾದಂತಹ ಕ್ರೀಮ್ ಬನ್ಗಳು, ಮಿಲ್ಕ್ ಶೇಕ್ಗಳು, ಜ್ಯೂಸ್ಗಳು ಇದರಲ್ಲಿ ಹೆವಿ ಕೆಮಿಕಲನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡಿದರು. ಸರ್ಕಾರ ಮತ್ತು KMF ತಮ್ಮ ಲಾಭಕ್ಕೋಸ್ಕರ ಜನರ ಆರೋಗ್ಯದ ಮೇಲೆ ಚಲಾಟ ಆಡ್ತಾ ಇದೆ ಅಂತ ಆರೋಪವನ್ನು ಮಾಡಿದರು. ವೈದ್ಯ ಈ ಹೇಳಿಕೆಯನ್ನು KMF ತೀವ್ರವಾಗಿ ಖಂಡಿಸಿತು. ಯಾವುದೇ ರೀತಿಯಾದಂಥ ಹಾರ್ಮ್ಫುಲ್ ಕೆಮಿಕಲ್ನ ನಾವು ಯೂಸ್ ಮಾಡ್ತಾ ಇಲ್ಲ, ನಂದಿನಿ ಬ್ರ್ಯಾಂಡ್ ಮೇಲೆ ತುಂಬ ಜನರಿಗೆ ನಂಬಿಕೆ ಇದೆ, ಅದನ್ನು ಹೋಗಲಾಡಿಸೋದಕ್ಕೆ ಈ ರೀತಿಯ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತ KMF ಆರೋಪವನ್ನು ಮಾಡಿದೆ. ಆ್ಯಂಡ್ ಈಗ ಆ ವೈದ್ಯ ವಿರುದ್ಧ FIR ದಾಖಲಾಗಿದೆ.